ಗೈಸ್ ವೆಲ್ಕಮ್ ಬ್ಯಾಕ್ ಪ್ರಿಯ ಪರಮ್ ಯೂಟ್ಯೂಬ್ ಚಾನಲ್. ಗೈಸ್ ನಾನು ನಿಮಗೆ ಇವತ್ತು 5 ನಿಮಿಷದಲ್ಲಿ ರೆಡಿ ಆಗುವಂತಹ ನೂಡಲ್ಸ್ನ ಯಾವ ರೀತಿ ಮಾಡೋದು ಅಂತ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಪ್ರಿಯ ಪರಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗರಂ ಆಗಿದೆ. ಇವಾಗ ಎರಡು ಸಾಸಿವೆ ಕಾಳು ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಗೈಸ್, ಮ್ಯಾಗಿ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನಾನಿಲ್ಲಿ 2 ಪ್ಯಾಕೆಟ್ ಮ್ಯಾಗಿನ ತೊಗೊಂಡಿದ್ದೀನಿ, ಮತ್ತು ಇಲ್ಲೊಂದು ಈರುಳ್ಳಿ ಹೆರ್ಚ್ಕೊಂಡಿದ್ದೀನಿ, ಮತ್ತು ಇಲ್ಲೊಂದು ಟೊಮೊಟೊನ ಹೆರ್ಚ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಖಾರ ತೊಗೊಂಡಿದ್ದೀನಿ, ಕರಿಬೇವಿನ ಎಲೆ, ಮತ್ತು ಇಲ್ಲಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನೆಲ್ಲ ಮಾಡಬೇಕಪ್ಪ ಅಂತಂದರೆ, ಏನಕ್ಕಪ್ಪ ಅಂತಂದರೆ ಆಲ್ರೆಡಿ ಮ್ಯಾಗಿ ಪ್ಯಾಕೆಟ್ದಲ್ಲೇ ಎಲ್ಲ ಮಸಾಲ ಎಲ್ಲ ಬಂದಿರುತ್ತೆ. ಸೊ ಹಂಗಾಗಿ ನಾವು ಜಸ್ಟ್ ರುಚಿಗೆ ತಕ್ಕಷ್ಟು ಎಕ್ಸ್ಟ್ರಾ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು, ಸ್ವಲ್ಪ ಖಾರ ತೊಗೋಬೇಕು. ಆಲ್ರೆಡಿ ಮ್ಯಾಗಿ ಪ್ಯಾಕೆಟ್ದಲ್ಲೇ ಒಳಗಡೆ ಮಸಾಲೆ ಇರುತ್ತಲ್ಲ, ಸೊ ಹಾಗಾಗಿ ನಾವು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ನಿಮ್ಗೆ ಏನಾರು ಜಾಸ್ತಿ ಯೂಸ್ ಮಾಡಬೇಕು, ಜಾಸ್ತಿ ಸ್ಪೈಸಿಯಾಗಿ ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ಗ್ಯಾಸ್ನ ಇವಾಗ ಒಂದು ಈರುಳ್ಳಿ ಎರ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ. ಮ್ಯಾಗಿನ 5 ನಿಮಿಷದಲ್ಲಿ ಮಾಡ್ಬೋದು. ಮ್ಯಾಗಿನ ನೋಡಿ, ಇವಾಗ ನಾವೇನು ಒಂದು ಟೊಮೊಟೊ ಹೆರ್ಚ್ಕೊಂಡಿದ್ವಲ್ಲ, ಆ ಟೊಮೊಟೊನ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊನ ಮೆತ್ತಗಾಗಕ್ಕೆ ಬಿಡಬೇಕು. ಸ್ವಲ್ಪ ಟೊಮೊಟೊನ ಇಲ್ಲಿ ನಾನು ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ, ಯಾಕಂದರೆ ನಾವು ಜಾಸ್ತಿ ಮೆಣಸಿನ್ಕಾಯಿ ತಿನ್ನೋದಿಲ್ಲ. ಸೊ ಹಂಗಾಗಿ ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರದ ಪುಡಿ ಇಷ್ಟ ಇರಲಿಲ್ಲ ಅಂದ್ರೆ ಖಾರದ ಪುಡಿನ ಸ್ಕಿಪ್ ಮಾಡಿ ನೀವು ಮೆಣಸಿನ್ಕಾಯಿ ಆದರೂ ಯೂಸ್ ಮಾಡ್ಕೋಬೋದು, ಹಾಗೇನಿಲ್ಲ. ನೋಡಿ, ಈ ಥರ ಕೆಂಪಗೆ ಆಗೋ ಗಂಟ ಫ್ರೈ ಮಾಡಬೇಕು. ಇವಾಗ ಕೆಂಪಗಾಗಿದೆ. ಇವಾಗ ನಾನು ಏನು 2 ಲೋಟ ನೀರು ತೊಗೊಂಡಿದ್ದೀನಲ್ಲ, 2 ಲೋಟ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಎರಡು ಲೋಟ ನೀರು ಹಾಕಿದ್ದೀನಿ. ಹಾಕಿಬಿಟ್ಟು ನಾವೇನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ತೊಗೊಂಡಿದ್ವಲ್ಲ, ಇದರೊಳಗಡೆ ಹಾಕ್ತೀನಿ. ನೀವು ಕ್ವಾಂಟಿಟಿ ಮೇಲೆ ಹಾಕ್ಕೋಬೇಕು ಖಾರ ಉಪ್ಪನ್ನ. ನಾವಿಲ್ಲಿ ಜಸ್ಟ್ 2 ಕಪ್ ತೊಗೊಂಡಿದ್ದೀವಿ, 2 ಕಪ್ ನೀರು ಹಾಕಿದ್ದೀನಿ. ಮತ್ತು ನಾವಿಲ್ಲಿ 2 ಮ್ಯಾಗಿ ನೂಡಲ್ಸ್ ತೊಗೊಂಡಿದ್ದೀವಲ್ಲ, ಸೊ ಹಂಗಾಗಿ ಸ್ವಲ್ಪ ಖಾರನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ನಮ್ಮಲ್ಲಿ ಖಾರನ ಜಾಸ್ತಿ ತಿಂತಾರೆ. ಸೊ ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇರಲಿಲ್ಲ ಅಂದರೆ ಬಿಡ್ಬೋದು. ಮತ್ತು ಮ್ಯಾಗಿಲೇ ಬರುತ್ತಲ್ಲ ಮಸಾಲ, ಆ ಮಸಾಲ ಕೂಡ ಇವಾಗನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ನಿಜ ಹೇಳ್ಬೇಕಂದ್ರೆ ಈ ಮಸಾಲಿಂದನೇ ಮ್ಯಾಗಿ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಬೇಕಾದರೆ ಮಸಾಲಿನ ಸ್ಕಿಪ್ ಮಾಡಿಬಿಟ್ಟು ಓನ್ಲಿ ನಾವು ಖಾರದ ಪುಡಿ ಮತ್ತು
ಗರಂ ಮಸಾಲ ಉಪ್ಪು ಅದೆಲ್ಲ ಹಾಕ್ತೀವಿ, ಬಟ್ ಅಷ್ಟು ಇದಕ್ಕೆ ಟೇಸ್ಟೇ ಸಿಗಲ್ಲ. ಅದೇ ಏನು ಈ ಮ್ಯಾಗಿ ನೂಡಲ್ಸಲ್ಲಿ ಮಸಾಲ ಬರುತ್ತಲ್ಲ, ಸೊ ಆ ಮಸಾಲ ಆ್ಯಡ್ ಮಾಡೋದ್ರಿಂದನೇ ಸ್ವಲ್ಪ ಜಾಸ್ತಿ ಟೇಸ್ಟ್ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಯಾವ ಥರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಏನು ಅಂದರೆ ಮ್ಯಾಗಿ ಪಾಕಿಟಲ್ಲಿ ಬರುತ್ತಲ್ಲ, ಆ ಮಸಾಲ ಆ್ಯಡ್ ಮಾಡಿದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಿಮಗೆ ಯಾವ ಥರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಇದನ್ನು ಸ್ವಲ್ಪ ಬಿಸಿ ಆಗೋ ಗಂಟ ಬಿಡಬೇಕು. ಇವಾಗ ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಗ್ಯಾಸ್ನ. 2 ಪ್ಯಾಕೆಟ್ ನೂಡಲ್ಸ್ ತೊಗೊಂಡಿದ್ವಲ್ಲ, ಆ ನೂಡಲ್ಸ್ನ ಈ ಥರ ಒಂದು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇದೆಲ್ಲ ನೀಟಾಗಿ ಬಂದಿದೆ. ಈ ನೂಡಲ್ಸ್ನ ಇದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ನೋಡಿ ಇದರಲ್ಲಿ ಇವಾಗ ನೂಡಲ್ಸ್ ಹಾಕಿದ್ದೀನಿ. ನೂಡಲ್ಸ್ ಹಾಕ್ಬಿಟ್ಟು ಇವಾಗ ಇದನ್ನು ಬೇಯಲಿಕ್ಕೆ ಬಿಡಬೇಕು. ನೋಡಿ ಗೈಸ್, ಇನ್ನೂ ಮ್ಯಾಗಿ ಬೇಯ್ತಾ ಇದೆ, ಇನ್ನು ಪೂರ್ಣಾಗಿ ಬೇಯ್ತಿಲ್ಲ, ಇನ್ನೂ ಬೇಯಬೇಕು. ನಿಮಗೆ ಜಾಸ್ತಿ ಈ ಥರ ಬೇಕು, ಜಾಸ್ತಿ ಈ ಥರ ತೆಳುಗಬೇಕಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಬಟ್ಲ ಆಗೋಷ್ಟು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಇಲ್ಲ ಅಂದರೆ ಇಲ್ಲ. ನೋಡಿ ಇನ್ನೂ ಬೇಯಬೇಕು. ನೋಡಿ ಗೈಸ್, ಇವಾಗ ಮ್ಯಾಗಿ ಚೆನ್ನಾಗಿ ಬೆಂದಿದೆ. ನೋಡಿರಿ, ಫೈನಲಾಗಿ ಈ ರೀತಿ ಬಂದಿದೆ. ನೋಡೋಣ, ಟೇಸ್ಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ತೀನಿ.